ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗಂತೂ ಕೂದಲುದುರೋ ಸಮಸ್ಯೆ ಅಂತೂ ಎಲ್ಲರೂ ಕಾಮನ್ ಆಗಿ ಬರ್ತಾ ಇರೋದು. ಹಾಗಾದರೆ ಎಲ್ರಿಗೂ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಇರೋದಕ್ಕೆ ಯಾರಿಗೆಲ್ಲ ಇಷ್ಟ ಇರಲ್ಲ ಫ್ರೆಂಡ್ಸ್. ಹಾಗಾದರೆ ಈ ಒಂದು ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಹೋಮ್ ರೆಮಿಡಿಯಿಂದ ನಿಮ್ಮ ಕೂದಲು ಉದುರೋದು ಕೂಡ ಬೇಗವಾಗಿ ಕಡಿಮೆ ಆಗುತ್ತೆ ಹಾಗೂ ಬೆಳೆಯೋದಕ್ಕೂ ಆರಂಭವಾಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ಆಯಿಲ್ನ ಹೇಗೆ ರೆಡಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಾದರೆ ಸ್ನೇಹಿತರೆ, ಈ ಒಂದು ಆಯಿಲ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ಹಾಗಾದರೆ ಇದು ಒಂದು ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡ್ಕೋದೆ ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಹಾಗಾದರೆ ನಾನು ಈ ಒಂದು ಡಬ್ಬಿಯಲ್ಲಿ ಏನಿಟ್ಟಿರೋದು ಅಂತ ನೀವು ಕೂಡ ಯೋಚನೆ ಮಾಡ್ತಿರ್ಬೋದು. ಈ ಒಂದು ಡಬ್ಬಿಯಲ್ಲಿ ನಾನು ಮೊದಲೇ ಕರಿಬೇವು ಒಣಸ್ಕೊಂಡು ಹೀಗೆ ಪುಡಿ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ನಾನು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆ ಕರಿಬೇವಿನಿಂದ ಕೂಡ ನಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆಯುತ್ತೆ ಅಂತ ನೀವು ಕೂಡ ಗೊತ್ತಿರ್ಬೋದು ಎಲ್ರಿಗೂ ಕೂಡ. ಹಾಗಾದರೆ ಈ ಒಂದು ಕರಿಬೇವು ನೀವು ಫ್ರೆಶ್ ಆಗಿ ಕೂಡ ತೊಗೊಳ್ಬಹುದು. ಹಾಗೆ ಹೀಗೆ ನೀವು ಪುಡಿ ಕೂಡ ಮಾಡಿಟ್ಕೊಂಡು ನೀವು ಯೂಸ್ ಮಾಡ್ಕೊಳ್ಬಹುದು. ಪುಡಿ ಮಾಡಿಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಮೊದಲೇ ಕರಿಬೇವನ್ನು ಚೆನ್ನಾಗಿ ಒಣಗಿಸಿ ಹೀಗೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಾಗೂ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ತಗೊಂಡು ಅದರೊಳಗೆ ಸಾಸಿವೆನ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಸಾಸಿವೆ ಎಣ್ಣೆಯಿಂದ ಕೂಡ ನಮ್ಮ ಕೂದಲು ಬುಡದಿಂದ ಬೆಳೆಯಲು ಕೂಡ ಆರಂಭವಾಗುತ್ತೆ. ಹಾಗೂ ನಮ್ಮ ಕೂದಲು ಉದುರೋದು ಸಮಸ್ಯೆ ಕೂಡ ಕಡಿಮೆ ಆಗಲು ಆರಂಭವಾಗುತ್ತೆ. ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ. ಈ ಒಂದು ಸಾಸಿವೆ ಕೂಡ ನಮ್ಮ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಪರಿಣಾಮ ಬೀರುತ್ತೆ. ಹಾಗೂ ಈ ಒಂದು ಸಾಸಿವೆಯಲ್ಲಿ ನಾನು ಮೊದಲೇ ತೋರಿಸಿರುವಂಥ ಕರಿಬೇವಿನ ಪುಡಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೇನೆ. ನೀವು ಬೇಕಾದರೆ ಫ್ರೆಶ್ ಆಗಿರೋ ಕರಿಬೇವು ಕೂಡ ಹೇಗೆ ಹಂಚಲ್ಲಿ ಹಾಕ್ಕೊಂಡು ಹುರ್ಕೊಂಡ್ರೆ ಬೇಗವಾಗಿ ಅದು ಪುಡಿ ಆಗುತ್ತೆ ಹಾಗೂ ಬ್ಲ್ಯಾಕ್ ಆಗಿ ಕೂಡ ಕಾಣಲು ಆರಂಭ ಆಗುತ್ತೆ. ನಾನಿಲ್ಲಿ ಕರಿಬೇವಿನ ಪುಡಿ ಇರೋದ್ರಿಂದ ಅದನ್ನೇ ಯೂಸ್ ಮಾಡ್ಕೊಂಡಿದ್ದೇನೆ. ಹೀಗೆ ಇದನ್ನು ಬ್ಲ್ಯಾಕ್ ಆಗೋವರೆಗೂ ಕೂಡ ನೀವು ಹುರ್ಕೊಳ್ಬೇಕು. ಕರಿಬೇವು ಹಾಗೂ ಈ ಒಂದು ಸಾಸಿವೆಯಿಂದ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೀವು ಕೂಡ ತಿಳ್ಕೊಬಹುದು ಫ್ರೆಂಡ್ಸ್. ಇವತ್ತು ನೀವು ಕೂಡ ಈ ಒಂದು ಆಯಿಲ್ನ ಯೂಸ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಕೂದಲು ಕೂಡ ವೇಗವಾಗಿ ಬೆಳೆಯುತ್ತೆ ಹಾಗೂ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇವೆರಡು ಇಂಗ್ರೀಡಿಯೆಂಟ್ಸ್ ಈಗ ತುಂಬಾ ಬ್ಲ್ಯಾಕ್ ಆಗಿರೋದು ನೀವು ಕೂಡ ನೋಡ್ಬೋದು. ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಹೀಗೆ ಹುರಿದುಕೊಳ್ಳಿ. ಹಾಗೂ ಸಾಸಿವೆನ ಇಲ್ಲೇ ಸ್ಮ್ಯಾಶ್ ಮಾಡಿದರೆ ಸಾಕು. ಇದನ್ನೇ ಕುಟ್ಟೋಕ್ಕೂ ಹಾಗೂ ಮಿಕ್ಸಿಗೆ ಹಾಕೋದು ಏನು ಅವಶ್ಯಕತೆ ಇಲ್ಲ. ಹೀಗೆ ಒಂದು ಸ್ಪೂನ್ನ ಸಹಾಯದಿಂದ ಹೇಗೆ ಸ್ಮ್ಯಾಶ್ ಮಾಡಿದರೆ ಸಾಕು. ಇಲ್ಲೇ ಎಣ್ಣೆ ಕೂಡ ಬಿಡೋದು, ಸಾಸಿವೆಯಿಂದ ಎಣ್ಣೆ ಕೂಡ ಚೆನ್ನಾಗಿ ಬಿಡ್ತಾ ಇರೋದು. ಸಾಸಿವೆಯಿಂದ ನಮ್ಮ ದೇಹಕ್ಕೆ ಎಷ್ಟು ಬೆನಿಫಿಟ್ಸ್ ಇದೆ ಹಾಗೂ ನಮ್ಮ ತಲೆಗೂ ಕೂಡ ಅಷ್ಟೇ ಬೆನಿಫಿಟ್ ಕೊಡುತ್ತೆ. ನಮ್ಮ ಕೂದಲು ಎಷ್ಟು ಚೆನ್ನಾಗಿ ನಾವು ಸಾಸಿವೆ ಎಣ್ಣೆಯಿಂದ ಮಸಾಜ್ ಕೊಡ್ತೀವೋ ಅದರಿಂದ ಕೂಡ ನಮ್ಮ ಕೂದಲು ಬೆಳೆಯೋದಕ್ಕೂ ಆರಂಭವಾಗುತ್ತೆ ಹಾಗೂ ವೇಗವಾಗಿ ವೈಟ್ ಹೇರ್ಸ್ ಕೂಡ ಆಗೋದಿಲ್ಲ. ಅದಕ್ಕಾಗಿ ನಾನಿವತ್ತು ಸಾಸಿವೆ ಹಾಗೂ ಕರಿಬೇವಿನ ಎರಡು ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಿಮಗೆ ಈ ಒಂದು ಹೇರ್ ಪ್ಯಾಕ್ನ ಹೇಳ್ಕೊಡ್ತಾ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಬಿಡ್ತಾ ಇರೋದು ಕೂಡ ಇದರೊಳಗೆ ನೀವು ನೋಡ್ಬೋದು. ಸಾಸಿವೆಯಿಂದ ವೇಗವಾಗಿ ಎಣ್ಣೆ ಕೂಡ ಬಿಡುತ್ತೆ. ಆದ ಕಾರಣ ಈ ಸಾಸಿವೆ ಎಣ್ಣೆಯಿಂದ ನಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೂ ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಕೊಕೊನಟ್ ಆಯಿಲ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಅಥವಾ ಹೀಗೆ ಈ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀವು ಮೆಹಂದಿಯಲ್ಲಿ ಕೂಡ ಯೂಸ್ ಮಾಡ್ಕೊಳ್ಬೋದು. ಅದರಿಂದ ಕೂಡ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಹಾಗೂ ನೀವು ಮೆಹಂದಿ ಕೂಡ ಹಚ್ಕೊಂಡ ಹಾಗೆ ಕೂಡ ಆಗುತ್ತೆ. ಹೀಗೆ ನೀವು ಕೊಕೊನಟ್ ಆಯಿಲ್ನ ಇದರೊಳಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೀಗೆ ಬಿಸಿಯಾಗಲು ಬಿಡಬೇಕು. ಮೆಹಂದಿ ಹಚ್ಕೊಳ್ಳುವಾಗ ಈ ಒಂದು ಪೌಡರ್ನ ನೀವು ಮೆಹಂದಿಯಲ್ಲಿ ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಿಮ್ಮ ಕೂದಲು ಕೂಡ ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹಾಗೂ ನೀವು ಮೆಹಂದಿ ಕೂಡ ಅಪ್ಲೈ ಮಾಡ್ಕೊಂಡಾಗೋಗುತ್ತೆ ನಿಮ್ಮ ತಲೆಗೆ. ಇದು ಒಂದು ಆಯಿಲ್ ಈಗ ರೆಡಿ ಆಗಿದೆ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಈ ಆಯಿಲ್ ಮಾಡ್ಕೊಂಡಿರೋದು. ಹೀಗೆ ನೀವು ಒಂದು ಬಟ್ಟಲನ್ನ ತಗೊಂಡು ಹಾಗೆ ಅದರೊಳಗೆ ಒಂದು ಸೋಪ್ ತೊಗೊಂಡು ಅದರೊಳಗೆ ನಾನು ಈ ಒಂದು ಎಣ್ಣೆನ ರೆಡಿ ಮಾಡ್ಕೊಂಡಿರೋದು ಹೀಗೆ ಸೋದಿಸ್ಕೊಳ್ತಾ ಇದ್ದೇನೆ. ನೋಡ್ಬೋದು, ಇದು ಹಂಚಿನೊಳಗಡೆಯಿಂದ ಬಟ್ಲೊಳಗಡೆ ಹಾಕ್ಕೊಳ್ಳಿ. ಹೀಗೆ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಈ ಒಂದು ಆಯಿಲ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ನೀವು ಕೂಡ ಹೀಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಏನು ಇಟ್ಕೊಳ್ಬೋದು, ಸ್ಟೋರ್ ಮಾಡ್ಕೊಳ್ಬೋದು ಅಂತ ಏನು ಆಗತ್ತೆ ಇಲ್ಲ. ಆವಾಗ ಫ್ರೆಶ್ ಆಗಿ ಮಾಡಿಕೊಂಡು ಹೀಗೆ ನಿಮ್ಮ ತಲೆಗೆ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮ್ಮ ತಲೆಯಲ್ಲಿರುವ ಟೆನ್ಷನ್ ಕೂಡ ದೂರವಾಗುತ್ತೆ. ಹಾಗೂ ಈ ಒಂದು ಆಯಿಲ್ನ ನೀವು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಬುಡದಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಬೇಕು. ಅದರಿಂದ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಬೆಳವಣಿಗೆಗೂ ಕೂಡ ಸಹಾಯವಾಗುತ್ತೆ.
ವಾರದಲ್ಲಿ ಒಂದು ಸಾರಿ ಆದರೂ ಈ ರೀತಿ ಆಯಿಲ್ನ ಮಾಡ್ಕೊಂಡ್ರೆ ಮಸಾಜ್ ಕೊಟ್ಟರೆ ಸಾಕು, ನಿಮ್ಮ ತಲೆಯಲ್ಲಿ ಚೆನ್ನಾಗಿ ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ. ನೀವು ಕೂಡ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್. ಥ್ಯಾಂಕ್ ಯು.